ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಬ್ಲಾಗ್ಸ್. ಈ ಬ್ಲಾಗು ನಮ್ಮ 9th ಆ್ಯನಿವರ್ಸರಿ ಬ್ಲಾಗ್ ಆಗಿದ್ದು, ಇದನ್ನು ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ಅಪ್ಪಾಜಿ, ಇವಾಗ ನಾವು ಹೊರಟಿರೋದು ಕನಕಪುರ ಹತ್ರ ಇರುವಂತಹ ಒಂದು ಪಿರಮಿಡ್ ವ್ಯಾಲಿ. ಅಲ್ಲಿ ನೇಚರ್ ಎಲ್ಲ ಚೆನ್ನಾಗಿರೋದ್ರಿಂದ ನಾವು ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಮಕ್ಕಳ ಜೊತೆ ಅಂತ ಹೊರಟಿರೋದು. ಇವಾಗ ನಾವು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಮುಂದೆ ಹೋಗ್ತಿರೋದು. ಯಾವ ಮರ? ಹೌದಲ್ವಾ? ನಮಗೆ ಇಲ್ಲಿ ಹೋದ ತಕ್ಷಣವೇ ಬುದ್ಧರ ಸ್ಟ್ಯಾಚು ಕಾಣಿಸುತ್ತೆ. ಹಾಗೆ ಪಿರಮಿಡ್ ವ್ಯಾಲಿ ಅನ್ನೋದು ಒಂದು ಜ್ಞಾನ ಮಂದಿರವಾಗಿದೆ. ಹಾಗೆ ಇಲ್ಲಿ 6 ಇಯರ್ಸ್ ಮೇಲೆ ಮಕ್ಕಳಿಗೆ ಎಂಟ್ರೆನ್ಸ್ ಇರೋದು. ಪಿರಮಿಡ್ ವ್ಯಾಲಿಲಿ ಒಳಗಡೆ ಮೊಬೈಲ್ ಅವಕಾಶ ಇರೋದಿಲ್ಲ. ಹಾಗಾಗಿ ಪಿರಮಿಡ್ ವ್ಯಾಲಿಯಿಂದ ಎಕ್ಸಿಟ್ ಆದ ನಂತರ ಕೆಳಗಡೆ ಒಂದು ದೊಡ್ಡ ಶಾಪ್ ಕಾಣುತ್ತೆ. ಅಲ್ಲಿ ಮಕ್ಕಳಿಗೆ ಆಟಿಕೆ ಸಾಮಾನು ಹಾಗೂ ಮನೆ ಅಲಂಕಾರಿಕ ವಸ್ತುಗಳು ಇಲ್ಲಿ ಸಿಗತ್ತೆ. ಹಾಗಾಗಿ ನಾವು ಇಲ್ಲಿ ಕೆಳಗಡೆ ಬಂದ ನಂತರ ಮಕ್ಕಳಿಗೆ ಏನಾದರೂ ಒಂದು ತಗೋಬೇಕು ಅಂತ ಇಲ್ಲಿ ಹುಡುಕ್ತಿದ್ವಿ. ಏನು ತಗೋತೀನಿ ನಾನು? ಹೌದು, ಬೇಕಾ? ಹ್ಞೂ, ತಗೋ. ಇಲ್ಲ ಅನ್ಸತ್ತೆ ಮಗಳೇ, ಸೌಂಡ್ ಇಲ್ಲ. ಮಾಡು. ಮ್ಯೂಸಿಕ್ ಅದು, ನೀವು ಮ್ಯೂಸಿಕ್ ಪ್ಲೇ ಮಾಡು. ಕ್ಯೂಟಿ ಇದು ತಗೊಳ್ಳಲ್ಲ, ಮನೆಗೆ ಗಿಡಕ್ಕೆ ಬರ್ತೈತಿ. ನೀವು ಬ್ಯಾಗ್ ಹಾಕೋದ. ಇದು ಪಿರಮಿಡ್ ವ್ಯಾಲಿಯ ಗೋಶಾಲೆ. ಇಲ್ಲಿ ಯಾವುದೇ ತರಹದ ಜನಜಂಗುಳಿಯನ್ನು ನೋಡೋದಿಲ್ಲ ಮತ್ತು ಇಲ್ಲಿ ಒಂದು ಪ್ರಶಾಂತವಾದಂಥ ಒಂದು ಸ್ಥಳ ಆಗಿದೆ. ಮತ್ತು ಇಲ್ಲಿ ನಾವು ಗೋಶಾಲೆಯನ್ನು ಎಂಟರ್ ಆದ ನಂತರ ಅವರು ನಮ್ಮನ್ನ ವೆಲ್ಕಮ್ ಮಾಡ್ತಾರೆ. ಹಾಗೆ ನಮಗೆ ಗೋಗಳಿಗೆ ನೀಡಲು ಮೇವುಗಳನ್ನೆಲ್ಲ ಅವರೇ ಸಹ ಕೊಡ್ತಾರೆ. ಅದನ್ನು ತಗೊಂಡು ಹೋಗಿ ನಾವು ಆಕಳಿಗೆ ನೀಡ್ಬೋದು. ಮತ್ತು ಇಲ್ಲಿ ಯಾವುದೇ ಥರ ಹಣಗಳನ್ನು ಕೇಳೋದಿಲ್ಲ. ಮತ್ತು ನಮಗೆ ಇಷ್ಟ ಇದೆ ನಾವು ಇಲ್ಲಿ ದುಡ್ಡನ್ನ ಡೊನೇಷನ್ ಮಾಡಬಹುದು. ಚಂದ ಬಂದೇನೆ ಲಕ್ಕ ಪಾಪ. ನೋಡಿ ಎಷ್ಟು ಚಂದ ಹೋದೆ.
ವಾರ್ಷಿಕೋತ್ಸವನ ಒಳ್ಳೆ ಪ್ಲೇಸಲ್ಲಿ ಮಾಡಿಕೊಂಡ್ವಿ ಅನ್ನೋ ಒಂದು ಖುಷಿ ಅನ್ನಿಸ್ತು. ಆಮೇಲೆ ನಮಗೆ ಇವತ್ತು ಫುಲ್ ಡೇ ನಾವು ಹ್ಯಾಪಿಯಾಗಿದ್ವಿ. ಈ ಥರ ಆಕಳು, ಆಮೇಲೆ ಒಳ್ಳೆಯ ವಾತಾವರಣ ಮತ್ತು ಒಳ್ಳೆಯ ನೇಚರು ಇದನ್ನೆಲ್ಲ ನೋಡಿದಾಗ ಖುಷಿ ಅನ್ನಿಸ್ತು. ಇದು ಪಕ್ಕದಲ್ಲಿ ಒಂದು ಫಾರ್ಮ್. ಇಲ್ಲಿ ಆರ್ಗಾನಿಕ್ ಅನ್ಸೋದೆಲ್ಲಪ್ಪನ. ಇಲ್ಲಿ ಬೆಳೆದಂಥ ಎಲ್ಲ ತರಕಾರಿಗಳಿಗೆ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಆಕಳ ಸಗಣಿಯಿಂದ ತಯಾರಿಸಿದಂಥ ಗೊಬ್ಬರಗಳನ್ನು ನೀಡಿದರು. ಆಮೇಲೆ ಇವೆಲ್ಲವೂ ಸಹ ಎಲ್ಲಿನೂ ವ್ಯಾಪಾರವನ್ನು ಮಾಡದೆ ಈ ತರಕಾರಿಗಳನ್ನ ಅಲ್ಲೇ ಊಟಕ್ಕೆ ಬಳಸುವಂತಹ ತರಕಾರಿಗಳು, ತಮಗೇನು ಬೇಕಾಗಿರುತ್ತೆ ಆ ತರಕಾರಿಗಳನ್ನ ಬೆಳ್ಕೊಂಡು ಅದನ್ನು ಸಹ ಜನರಿಗೆ ಊಟವಾಗಿ ನೀಡೋದು. ಇವಾಗ ನಾವು ಇಲ್ಲೇ ಇರುವಂಥ ಅನ್ನ ದಾಸೋಹಕ್ಕೆ ಬಂದು ಇಲ್ಲಿ ರೈಸು, ಆಮೇಲೆ ಚಪಾತಿ, ನಂತರ ಇಡ್ಲಿ, ಆಮೇಲೆ ಅನ್ನ ಸಾಂಬಾರು ಎಲ್ಲವನ್ನು ಮಾಡಿದರು. ಈಗ ಊಟವನ್ನು ಮುಗಿಸ್ಕೊಂಡು ಮಕ್ಕಳ ಜೊತೆ ಅಲ್ಲೇ ಮರದ ನೆರಳಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಸ್ವಲ್ಪ ಕೂತ್ಕೊಂಡಿದ್ವಿ. ಇವಾಗ ಆರಾಧನಾ ಇಬ್ಬರು ಸಹ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಇವಾಗ ನಾವು ಬೆಂಗಳೂರಿಂದ ಹೊರಗಡೆ ಬಂದಿರೋದ್ರಿಂದ ನಮಗೆ ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಸಮಯ ಕಳೀಬೋದಾಗಿತ್ತು. ಇಲ್ಲಿ ಸ್ವಲ್ಪ ಮಧ್ಯಾಹ್ನದಿಂದ ಬಿಸಿಲು ಇರೋದ್ರಿಂದ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.